ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲೆ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಚಂಚಲ ಮನಸ್ಸು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಒಬ್ಬ ಮಹಾರಾಜನು ಒಂದು ಹದ್ದನ್ನು ಮುತ್ತು ರತ್ನಗಳಿಂದ ಅಲಂಕರಿಸಿ, ರೇಷ್ಮೆ ವಸ್ತ್ರ ತೊಡಿಸಿ, ಗಗನದ ಎತ್ತರ ಹಾರಲೆಂದು ಬಿಟ್ಟ. ಆ ಹದ್ದು ಸ್ವಲ್ಪ ಸಮಯ ಗಗನ ಭೇದಿಸುವಂತೆ ಮೇಲೆ ಹಾರಿತ್ತು. ಮರುಕ್ಷಣವೇ ಭೂಮಿ ಮೇಲೆ ಬಿದ್ದಿದ್ದ ಹೆಣದ ಮೇಲೆ ಬಂದು ಕುಳಿತು ಮಾಂಸ ಸೇವಿಸತೊಡಗಿತು. ಆಗ ಮಹಾರಾಜನು ತಾನು ಆ ಹದ್ದಿಗೆ ಮಾಡಿದ್ದ ಅಲಂಕಾರವೆಲ್ಲ ವ್ಯರ್ಥವಾಯಿತೆಂದು ನಿರಾಶೆಯಿಂದ ಅರಮನೆಯತ್ತ ನಡೆದ. ಹೀಗೆ ಅನೇಕರು ಎಷ್ಟೋ ಸಲ ತಮ್ಮ ಆಧ್ಯಾತ್ಮಿಕ ಸಾಧನೆಯತ್ತ ದೂರ ಸಾಗಿದ್ದರೂ ಸಹಿತ ಇನ್ನೇನು ಸತ್ಯ ದರ್ಶನವಾಗುತ್ತದೆ, ದೇವದರ್ಶನವಾಗುತ್ತದೆ, ಪಡೆದು ಧನ್ಯರಾಗುತ್ತೇನೆ ಎನ್ನುವುದರಲ್ಲಿ ವಿಷಯ ವ್ಯಾಮೋಹಕ್ಕೆ ಒಳಗಾಗುತ್ತಾರೆ. ಹೆಣ್ಣು ಮಣ್ಣು ಹಣ್ಣಿಗಾಗಿ ಬೆನ್ನು ಹತ್ತಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡು ಹೋಗಿಬಿಡುತ್ತಾರೆ. ಇದು ಮಠದೊಳಗಿನ ಬೆಕ್ಕು ಇಲಿಯನ್ನು ಕಂಡು ಪುಟನೆಗೆದಂತೆ. ಅಂದರೆ ಒಬ್ಬ ಮಠದೊಳಗಿನ ಗುರು ತನ್ನ ಶಿಷ್ಯರನ್ನೇ ಕಬಳಿಸಿದಂತೆ. ಇದು ಹೀಗಾಗಬಾರದು. ತಮ್ಮ ಸಾಧನೆಯತ್ತ, ಗುರಿಯತ್ತ ಅವರು ದೃಷ್ಟಿಕೋನ ಇಟ್ಟುಕೊಳ್ಳಬೇಕು. ಅದರಂತೆ ಒಬ್ಬ ಪಾದಚಾರಿಯು ನಡೆದು ದಣದಿದ್ದ. ರಸ್ತೆ ಬದಿಯಲ್ಲಿ ಒಂದು ಮಾವಿನ ಮರವನ್ನು ಕಂಡು ವಿಶ್ರಮಿಸಲು ಹೋದ. ಆ ಮರದಲ್ಲಿದ್ದ ಹಣ್ಣುಗಳನ್ನು ನೋಡಿ ಇವುಗಳನ್ನು ಮಾರಾಟ ಮಾಡಿದರೆ ಎಷ್ಟು ಹಣ ಬರುತ್ತದೆ ಎಂದು ಲೆಕ್ಕ ಹಾಕಿತೊಡಗಿದ. ಅವನು ಸುಮ್ಮನೆ ವಿಶ್ರಮಿಸುವುದನ್ನು ಬಿಟ್ಟು ಯಾರದೋ ಮರದ ಹಣ್ಣನ್ನು ಎನಿಸುತ್ತಿರುವುದನ್ನು ನೋಡಿ ಆ ಮರದಲ್ಲಿದ್ದ ಒಂದು ಗಿಳಿ ಬೇಸರವಾಗಿ ಒಂದು ಹಣ್ಣನ್ನು ಉದುರಿಸಿ ಹೇಳಿತು. ಅರ್ಥವಿಲ್ಲದ ಈ ಕೆಲಸವನ್ನು ಏಕೆ ಮಾಡುತ್ತಿರುವಿ ಮನುಷ್ಯನೇ ಎಂದಿತು.